ಇದಾದ ಮೇಲೆ ನನಗೆ ಪ್ರಾಬ್ಲಮ್ ಆಗಿದ್ದು ಟ್ಯೂನು. ಅಪ್ಪು ಯಂಗ್ಸ್ಟರು, ನಾನು ಓಕೆ ಮಾಡಬೇಕಾಗಿರೋದು ಎಲ್ಲ ಸೀನಿಯರ್ಸ್ಗೆ. ಕರೆಕ್ಟ್. ಈಗ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹಿಂದೆ ತಕೊಂಡ್ರೆ, ಓ ಪ್ರಿಯತಮ ಅವ್ರದ್ದೆಲ್ಲ ಸಾಂಗ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ಓ ಇವರು ಈ ಥರ ಎಕ್ಸ್ಪೆಕ್ಟ್ ಮಾಡ್ತಾರಾ, ಯಾಕಂದ್ರೆ ಅವ್ರು ಅಷ್ಟಕ್ಕೆ ಅದಕ್ಕೆ ಲೈಕ್ ಆಗ್ತಾರೆ ಗೊತ್ತು, ಯಾಕಂದ್ರೆ ಅವ್ರದ್ದು ಅದೊಂದು ನಡೆದು ಬಂದ ರೀತಿ ಅಲ್ಲ. ಈಗ ಅಪ್ಪು ಕೊಡ್ಬೇಕಾದ್ರೆ ಸ್ವಲ್ಪ ಯೂತ್ ಕಾಲೇಜ್ ಕ್ರೌಡ್ ಹೊಡಿಬೇಕು. ಸೊ ಈ ಬ್ಯಾಲೆನ್ಸ್ ಮಾಡೋದು ಹೆಂಗೆ ಅಂತ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆಮೇಲೆ ಕೂತಿದ್ದೆ, ಐ ಥಿಂಕ್ ಫಸ್ಟ್ ಓಕೆ ಆಗಿದ್ದು ಜಾಲಿಗೋ ಜಾಲಿಗೋ. ಆಮೇಲೆ ನನಗೆ ಇನ್ನೊಂದು ಭಯ ಅಂದರೆ ಅವ್ರು ನನ್ನ ಬಗ್ಗೆ ಏನು ತಿಳ್ಕೊತಾರೆ ಅನ್ನೋ ಭಯ ಇದೆ. ಫಸ್ಟ್ ಕಂಪೋಸಿಂಗ್ ಹೋದಾಗ ಎಲ್ಲರೂ 8 ಜನ ಹೋಗ್ತಾರೆ ಕಂಪೋಸಿಂಗ್ ಅಂತ, ಮನೆಯಲ್ಲಿ ಮುಂದೆ ಇಟ್ಕೊಂಡು ಅವರು ಒಂದು ಡೋಲಕ್ಕು ಗಿಟಾರ್ ಇಟ್ಕೊಂಡು ಬಸ್ಸಿಂಗರು ಎಲ್ಲ ಟೀಮ್ ಜೊತೆ ಹೋಗೋದು. ನಾನು ಮನೋಹರ್ ಸರ್ ಜೊತೆ ಹೋಗ್ತಾ ಇದ್ದೆ, ಸೊ ಗೊತ್ತು ನನಗೆ. ನನಗೆ ಅಭ್ಯಾಸ ಇಲ್ಲ ಅದು. ನಾನು ಒಬ್ಬನೇ ಹೋಗೋದು ಕೀಬೋರ್ಡು, 2 ಸ್ಪೀಕರು, ಒಂಥರ ಒಬ್ಬನೇ ಹೋಗ್ತಾ ಇದ್ದೆ. ಇದೊಂದು ಆಮೇಲೆ ಒಂದು ಸಾಂಗ್ ಇನ್ನೊಂದು ಸಾಂಗ್ ನನಗೆ ಅಟ್ಲೀಸ್ಟ್ ಒಂದು 2 ಗಂಟೆದು ಬೇಕು ಒಂದು ಸಾಂಗ್ ಕಂಪೋಸ್ ಮಾಡಿ ತೋರ್ಸೋಕ್ಕೆ. ತಲೆಯಲ್ಲಿ ಏನು ಬರುತ್ತೆ ಅದನ್ನು, ಯಾಕಂದ್ರೆ ನನಗೆ ನೋಟೇಶನ್ ಹೇಳಕ್ಕೆ ಬರ್ತಾ ಇರಲಿಲ್ಲ, ನುಡ್ಸೋಕೆ ಬರುತ್ತೆ. ಸೊ ನುಡಿಸಿ ಆಮೇಲೆ ತೋರಿಸ್ಬೇಕಾಗಿತ್ತು. ಸೊ ಅದೊಂದು ಫಸ್ಟ್ ಇದು ಆದ ತಕ್ಷಣನೇ ರಾಜ್ಕುಮಾರ್ ಅವರು ಜಾಲಿಗೆ ಓಕೆ ಮಾಡಿದ್ರು. ಇಲ್ಲಿಗೆ ಸ್ವಲ್ಪ ಸಮಾಧಾನ, ಓಕೆ ಟ್ರೆಂಡಿಯಾಗಿದ್ದಾರೆ. ಸೊ ಅದೊಂದು ಪಾಸ್ ಆಯ್ತು. ಆಮೇಲೆ ಜಾಸ್ತಿ ಒಡನಾಟ ಇದ್ದಿದ್ದು ಅಪ್ಪು ಜೊತೆನೇ ಆ ಟೈಮಲ್ಲಿ, ಯಾಕಂದ್ರೆ ನನಗೆ ಕನೆಕ್ಟ್ ಆಗ್ತಾ ಇತ್ತು. ಬೇರೆಯವ್ರ ಜೊತೆ ಸ್ವಲ್ಪ ಭಯ ಇತ್ತು ನನಗೆ ಮಾತಾಡೋಕ್ಕೆ, ಸ್ವಲ್ಪ ಸೀನಿಯಾರಿಟಿ ಅಂತ. ಬಟ್ ಅಫ್ಕೋರ್ಸ್ ರಾಘಣ್ಣ ವಾಸ್ ಮೋರ್ ಎ ಫ್ರೆಂಡ್ ಟು ಮಿ. ಆಮೇಲೆ ರೆಕಾರ್ಡಿಂಗ್ ಟೈಮಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ, ಈ ಇಂಗ್ಲಿಷ್ ವರ್ಡ್ಸ್ ಬರೋದಾದ್ರೆ ನಮಗೆ ಅಯ್ಯೋ ಕನ್ನಡ, ಅಣ್ಣವರು ಅಂದ್ರೆ ಕನ್ನಡ ಅಂದ್ರೆ ಅಣ್ಣವರು, ಸ್ಟಾರ್ಟಿಂಗ್ ದಿಸ್ ಇಸ್ ದ ಬಿಗಿನಿಂಗ್ ಅಂತ ಆಗ್ಬಿಟ್ಟೆ. ಸೊ ಇದಕ್ಕೇನು ಪ್ರಾಬ್ಲಮ್ ಬರುತ್ತೆ ಗೊತ್ತಿಲ್ಲ ನನಗೆ. ಸೊ ಇದಕ್ಕೆಲ್ಲ ನನಗೆ ಯಾರು ಹೆಲ್ಪ್? ಅಪ್ಪುವೆ. ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ PRK ಆಪ್, ಗೂಗಲ್ ಪ್ಲೇಸ್ಟೋರ್ ಹಾಗೂ ಆಪ್ ಸ್ಟೋರ್ನಲ್ಲಿ ಲಭ್ಯ.